ಇಂದು ಹೊಸ ವಿಷಯ, ಹೊಸ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಇದುವರೆಗೂ ನೋಡಿದ್ದನ್ನು ನೀವು ಗಮನಿಸಿ ಮುಂದಿನ ವಿಷಯಕ್ಕೂ ನಮಗೆ ದಾರಿಯನ್ನು ಮಾಡಿಕೊಡಿ. ನೋಡಿ ನಮಗೆ ಪ್ರೋತ್ಸಾಹ ಕೊಡ್ತೀರ ಅನ್ನೋ ನಂಬಿಕೆ ಮೇಲೆ ಇವತ್ತಿನ ವಿಷಯ ಶುರು ಮಾಡ್ತೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಗುರುಗುಹನೋತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ಮುಂದಿನ ಶ್ಲೋಕ ಶಂಕರಾಚಾರ್ಯರು ರಚಿಸತಕ್ಕಂಥ ಲಕ್ಷ್ಮೀ ನರಸಿಂಹ ಸ್ತೋತ್ರದ 4ನೇ ಶ್ಲೋಕವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸಂಸಾರ ಘೋರ ಗಹನೆ ಚರತೋ ಮುರಾರೇ ಮಾರುಗ್ರಭೀಕರ ಮೃಗ ಪ್ರವರಾರ್ಧಿತಸ್ಯ ಆರ್ತಸ್ಯ ಮತ್ಸರ ನಿದಾಗ ನಿಪೀಡಿತಸ್ಯ ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ ಅನ್ನೋದನ್ನು ಅವರು ಹೇಳಿದ್ದಾರೆ. ಮುಂದೆ ನಾನು ಅದಕ್ಕೆ ತಾತ್ಪರ್ಯ ಹೇಳ್ತಾ ಇದ್ದೀನಿ. ಮುಂದಿನ ಅರ್ಥ ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. 4ನೇ ಶ್ಲೋಕದ ಅದಕ್ಕೆ ತಾತ್ಪರ್ಯ: ಅತ್ಯಂತ ಅಗಾಧವಾದ ಹಾಗೂ ಭೀಕರವಾದ ಸಂಸಾರವೆಂಬ ಬಾವಿಯ ಒಳಹೊಕ್ಕು. ಇಲ್ಲಿ ಒಂದು ಅತ್ಯಂತ ಅಗಾಧವಾದ, ದೊಡ್ಡದಾದ ಹಾಗೂ ಭೀಕರವಾದ, ನೋಡೋಕ್ಕೆ ಅದು ಕಠೋರವಾಗಿರುತ್ತೆ, ಭೀಕರವಾಗಿರುತ್ತೆ. ಯಾವುದು? ಸಂಸಾರವೆಂಬ ಬಾವಿಯ. ಸಂಸಾರ ಅನ್ನೋದು ಒಂದು ಬಾವಿಗೆ ಹೋಲಿಸಿದರೆ ಒಳಹೊಕ್ಕ, ಒಳಗಡೆ ಹೋಗ್ಬಿಟ್ಟಿದ್ದೀನಿ. ನನ್ನ ದುಃಖಗಳೆಂಬ, ನನಗೆ ಅನೇಕ ದುಃಖಗಳು ಅಂತ ಇದೆ. ಅದು ಯಾವುದು? ನೂರಾರು ಸರ್ಪಗಳು ನನ್ನ ಸುತ್ತುಗಟ್ಟಿವೆ. ನನ್ನ ಸರ್ಪಗಳು ನನ್ನ ಸುತ್ಕೊಂಡ್ಬಿಟ್ಟಿದೆ ಈ ಸಂಸಾರದಲ್ಲಿ. ಅವುಗಳಿಂದ ಬಿಡಿಸಿಕೊಳ್ಳಲಾಗದೆ, ಅದರಿಂದ ಆ ಬಂಧನದಿಂದ ನನಗೆ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ದೀನನಾಗಿ ನಿನ್ನ ಬಳಿ ಬಂದಿರುವ ನಾನು ನಿನ್ನ ಹತ್ರ ಕೇಳೋಕ್ಕೆ ಬೇಡ್ಕೋತಾ ಇದ್ದೀನಿ. ಈ ಸಂಸಾರದಿಂದ ನಿನ್ನ ಬಳಿ ಬಂದಿರುವ ಕಾರಣ ಏನೋ, ನನ್ನ ಮೇಲೆ ಕರುಣೆ ತೋರಿ ಹೇ ದೇವ, ನನ್ನ ಮೇಲೆ ಕರುಣೆ ತೋರಿ ಈ ಸಂಸಾರ ಎಂಬ ಬಾವಿಯಲ್ಲಿ ನನ್ನ ಒಳಹೊಕ್ಕಿರ್ತಕ್ಕಂಥ ಈ ಅನೇಕ ಸರ್ಪಗಳು ನನ್ನ ಸುತ್ತಗಟ್ಟಿದೆ. ಆ ಬಂಧನದಿಂದ ನನ್ನ ಬಿಡಿಸು ಅಂತ ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಶಂಕರಾಚಾರ್ಯರು. ಈ ಸಂಸಾರ ಅನ್ನೋದೇ ಒಂದು ಬಾವಿ, ಅದಕ್ಕೆ ನುಗ್ಬಿಟ್ಟಿದ್ದೀನಿ. ಮೇಲಕ್ಕೆ ನನ್ನನ್ನು ಕರ್ಕೊಂಡು ಬಂದು ನನ್ನ ರಕ್ಷಣೆ ಮಾಡು ಸ್ವಾಮಿ ಅಂತ
ಲಕ್ಷ್ಮೀ ನರಸಿಂಹ ದೇವರನ್ನ ಕೇಳ್ಕೊತಾ ಇದ್ದಾರೆ. ಮುಂದಿನ ಯೋಗ ಸೂತ್ರದ ವಿಷಯ ವೀಕ್ಷಕರೇ, ಇವತ್ತು ಹೊಸ ಸೂತ್ರ ಶುರು ಮಾಡ್ತಾ ಇದ್ದೀನಿ. ಇದುವರೆಗೆ 24 ಸೂತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮುಂದೊಂದು 25ನೇ ಶ್ಲೋಕ, ಅದು ಯಾವುದು ಅಂತ ಹೇಳಿದರೆ, ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಅನ್ನೋದು 25ನೇ ಸೂತ್ರ. ಅಂದರೆ ತತ್ರ ಅವನಲ್ಲಿ, ನಿರತಿಶಯ ಅತ್ಯಂತ, ಅತಿಶಯ ಮಹೋನ್ನತ, ಸರ್ವಜ್ಞ ಎಲ್ಲವನ್ನು ತಿಳಿದಿರುವವನು, ಬೀಜ ಅಂದರೆ ಇಲ್ಲಿ ತತ್ವ ಅನ್ನೋ ಅರ್ಥ ಬರಬೇಕು. ಇಲ್ಲಿ ಯೋಗಶಾಸ್ತ್ರದಲ್ಲಿ ಬೀಜ ಅಂದರೆ ತತ್ವ ಅರ್ಥ. ಅವನಲ್ಲಿ ಸರ್ವಜ್ಞತ್ವ ಅತ್ಯುನ್ನತ. ಯಾರಲ್ಲಿ ಅಂದರೆ ದೇವರಲ್ಲಿ. ಅರ್ಥ, ಅವನಲ್ಲಿ ಸರ್ವಜ್ಞತ್ವ ಅತ್ಯುನ್ನತ ಮಿತಿಯನ್ನು ಮುಟ್ಟಿದೆ. ಅವನಲ್ಲಿ, ಇಲ್ಲಿ ಒಟ್ಟು ಅರ್ಥ ಹೇಳಿಬಿಡ್ತಾರೆ, ಆಮೇಲೆ ಇದನ್ನು ಹೇಳ್ಕೊಂಡು ಹೋಗ್ತಾರೆ. ಅವನಲ್ಲಿ ಸರ್ವಜ್ಞ ಎಲ್ಲ ತತ್ವ ಅತ್ಯುನ್ನತ ಮಿತಿಯನ್ನು, ಉತ್ತಮವಾದ ಮಿತಿಯನ್ನು ಮುಟ್ಟಿದೆ. ಈ ಸೂತ್ರ ಸೌರ ಬ್ರಹ್ಮಾಂಡದ ಈಶ್ವರನ ದೇವರ ಬಗ್ಗೆ ಇಲ್ಲಿ ಮತ್ತೊಂದು ವಿಚಾರವನ್ನು ತಿಳಿಸುತ್ತದೆ. ಹಿಂದೆ ಕ್ಲೇಶಕರ್ಮ ವಿಪಾಕಾಶೈರ ಪರಾಮೃಷ್ಟಾ ಪುರುಷ ವಿಶೇಷ ಈಶ್ವರ ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದರು. ಅದನ್ನು ಈಗ ನಿರತಿಶಯ ಸರ್ವಜ್ಞ ಬೀಜಂ ಅಂತ ಹೇಳ್ತಾ ಇದ್ದಾರೆ. ಈ ಸೂತ್ರದಲ್ಲಿ ಅಂತಾರೆ ಸೌರ ಬ್ರಹ್ಮಾಂಡದ ಈಶ್ವರನ ಬಗ್ಗೆ, ಈ ಲೋಕದ ಬ್ರಹ್ಮಾಂಡದ ಬಗ್ಗೆ ಈಶ್ವರನಿಗೆ ಏನೇನಿದೆ ಮತ್ತೊಂದು ವಿಚಾರವನ್ನು ತಿಳಿಸುತ್ತದೆ. ಅದೇನೆಂದರೆ, ಆ ಈಶ್ವರನ ಸರ್ವಜ್ಞತ್ವಕ್ಕೆ, ಅವನೆಲ್ಲನೂ ತಿಳ್ಕೊಂಡಿರೋ ತತ್ವಕ್ಕೆ ಎಣೆಯೇ ಇಲ್ಲ. ಅವನು ತುಂಬ ತಿಳ್ಕೊಂಡಿದ್ದಾನೆ. ಅದರ ಸರಿಯಾದ ಅರ್ಥವನ್ನು ತಿಳಿಯಬೇಕಾದರೆ, ನಾವು ಸರಿಯಾದ ಅರ್ಥವನ್ನು ನಾವು ಗ್ರಹಿಸಬೇಕಾದರೆ ನಾವು ಈ ಕೆಳಗಿನ ಅಂಶವನ್ನು ಪರಿಗಣಿಸಬೇಕು. ಈ ಕೆಳಗೆ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಗಮನಿಸ್ಕೋಬೇಕು. ಆಕಾಶದಲ್ಲಿ ಅಸಂಖ್ಯಾತ ಸೌರ ಬ್ರಹ್ಮಾಂಡಗಳಿವೆ. ಆಕಾಶದಲ್ಲಿ ಸೂರ್ಯನ ಸಂಬಂಧಪಟ್ಟ ಅನೇಕ ಸೌರ ಬ್ರಹ್ಮಾಂಡಗಳು ಇವೆ. ಇವು ಪರಸ್ಪರ ಬಹುದೂರದಲ್ಲಿವೆ, ಒಂದಕ್ಕೊಂದು ಬೇರೆ ಬೇರೆ ದೂರದಲ್ಲಿ ಇರುತ್ತೆ. ಇವುಗಳ ನಡುವೆ ಕೋಟ್ಯಾಂತರ ಬೆಳಕಿನ ವರ್ಷಗಳ, ಅಂದರೆ ಕೋಟ್ಯಾಂತರ ಬೆಳಕು ನೀಡತಕ್ಕಂಥ ನಕ್ಷತ್ರಗಳು ವರ್ಷಗಳಂದರೆ ಮಳೆಯಂತೆ ಬರ್ತಾ ಇರುತ್ತೆ. ಅಂತೂ ಅಂತರ ಇರುತ್ತದೆ. ಅದಕ್ಕೆ ಕೆಲವು ಅಂತರಗಳು ಕೊಟ್ಟಿರ್ತಾರೆ, ಒಂದಕ್ಕೊಂದು ಡಿಕ್ಕಿ ಹೊಡೆಯಲ್ಲ, ದೂರ ಇರ್ತವೆ. ವ್ಯಕ್ತ ರೂಪದಲ್ಲಿರುವ, ಅದರ ಕಾಣಿಸುವಂಥ ರೂಪದಲ್ಲಿರ್ತಕ್ಕಂಥ ಏಕೈಕ ಸತ್ಯವನ್ನು, ಅದು ಕಣ್ಣಿಗೆ ಕಾಣಲ್ಲ, ಅದು ಯಾವುದು ಅಂದರೆ ಏಕೈಕ ಸತ್ಯವನ್ನು ಹಿಂದೂ ತತ್ವಶಾಸ್ತ್ರದಲ್ಲಿ, ಹಿಂದೂ ಮತದ ಪ್ರಾಚೀನ ಸನಾತನ ಧರ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ ಸಗುಣ ಬ್ರಹ್ಮನ್ ಎಂದು ಕರೆಯುತ್ತಾರೆ. ಅದನ್ನು ಸಗುಣ ಅಂದರೆ ಕಾಣಿಸುವಂಥದ್ದು, ನಿರ್ಗುಣ ಅನ್ನೋದು ಕಾಣಿಸ್ತಾ ಇರೋವಂಥದ್ದು. ಈ ಜಗತ್ತಿನಲ್ಲಿ ಪರಿಮಿತವಾದ ಬಯಲಿನಲ್ಲಿ, ಯಾವುದೋ ಒಂದು ಬಯಲಿನಲ್ಲಿ ಅಂದರೆ ಆಟೋ ಮೈದಾನ ಇದ್ದ ಹಾಗೆ, ಈ ಬಯಲಿನಲ್ಲಿ ಏನಿರುತ್ತೆ, ಚದುರಿ ಹೋಗಿರುವ ಅಂದರೆ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಸಗುಣ ಬ್ರಹ್ಮನ ಪ್ರಜ್ಞೆಯ ಕೇಂದ್ರಗಳೆಂದು, ಇದನ್ನು ಸಗುಣ ಬ್ರಹ್ಮನ ಪ್ರಜ್ಞೆಯ, ಅವನ ಜ್ಞಾನದ ಕೇಂದ್ರಗಳು ಅಂತ ಹೇಳಿ ನಾವು ಕಲ್ಪಿಸಿಕೊಳ್ಳಬಹುದು. ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಳಬಹುದು. ಒಬ್ಬ ಪುರುಷನ ಜೀವಚೈತನ್ಯವು, ಒಬ್ಬ ಪುರುಷನ ಜೀವನ ಶಕ್ತಿಯನ್ನು, ಚೈತನ್ಯ ಅಂದರೆ ಶಕ್ತಿ, ಯಾರ ಶಕ್ತಿ? ಭಗವಂತನ ಶಕ್ತಿ. ಪ್ರಜ್ಞೆಯ ಕೇಂದ್ರದ ಸುತ್ತ ಹಲವು ಕೋಶಗಳ ಮೂಲಕ, ಈ ಮನುಷ್ಯನಲ್ಲಿ ಹಲವು ಕೋಶಗಳಿರುತ್ತೆ.
ಅದರ ಮೂಲಕ ಸೌರಬ್ರಹ್ಮಾಂಡದ ಈಶ್ವರನ ಸೌರಬ್ರಹ್ಮಾಂಡದ ಮೇಲೆ ಲೋಕದಲ್ಲಿರ್ತಕ್ಕಂಥ ಈಶ್ವರನ ಜೀವಚೈತನ್ಯವು ಅವನ ಬ್ರಹ್ಮಾಂಡದಲ್ಲಿ ಅವನ ಕೇಂದ್ರದ ಸುತ್ತ ವ್ಯಕ್ತವಾಗುತ್ತದೆ. ಸಾಮಾನ್ಯ ಪುರುಷನು, ಸಾಧಾರಣ ಮಾನವನು ಅಥವಾ ಪುರುಷ ಒಂದೊಂದು ಜನ್ಮದಲ್ಲಿಯೂ ಹೊಸ ಕೋಶಗಳನ್ನು ಧರಿಸಿರ್ತಾನೆ. ಅದೇ ರೀತಿಯಲ್ಲಿ ಈಶ್ವರನು ಒಂದು ಬ್ರಹ್ಮಾಂಡದ ಮೂಲಕ, ಒಂದು ಬ್ರಹ್ಮಾಂಡ ಪ್ರಳಯ ಆದಮೇಲೆ ಇನ್ನು ಮತ್ತೆ ಅವನು ಮತ್ತೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ, ಅದಕ್ಕೊಂದು ಒಡೆಯಾಗ್ತಾನೆ, ಮೂಲಕ ವ್ಯಕ್ತವಾಗುತ್ತಾನೆ. ಆ ಬ್ರಹ್ಮಾಂಡದ ಅದರ ಕಾಲ ಎಷ್ಟಿರುತ್ತೆ ಅಂದರೆ, ಅದು ಕಾಲ ಮುಗಿದು ಲಯವಾದ ನಂತರ, ಅಂದರೆ ಆ ಬ್ರಹ್ಮಾಂಡ ಪ್ರಳಯ ಆಗಿಬಿಟ್ಟಿದ್ದ ಕಾಲ ನಂತರ ವಿಜ್ಞಾನ ವಿರಾಮ ತೆಗೆದುಕೊಂಡು ಅದಕ್ಕೆ ಆವಾಗ ವಿಶ್ರಾಂತಿ ಪಡ್ಕೊಳ್ಳುತ್ತೆ ಪ್ರಳಯ ಆದಮೇಲೆ. ಆಮೇಲೆ ಎಷ್ಟೋ ಕಾಲ ಮತ್ತೊಂದು ಬ್ರಹ್ಮಾಂಡದ ಮೂಲಕ, ಇನ್ನೊಂದು ಬ್ರಹ್ಮಾಂಡದ ಮೂಲಕ ವ್ಯಕ್ತವಾಗುತ್ತದೆ. ಇನ್ನೊಂದು ಬ್ರಹ್ಮಾಂಡದಿಂದ ಅದು ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಒಂದು ದೃಷ್ಟಿಯಲ್ಲಿ ನಾವೇನು ಹೇಳಬೇಕು, ಈಶ್ವರನ ಪುನರ್ಜನ್ಮವೆಂದು ಭಾವಿಸಬಹುದು. ಈಶ್ವರಂದೇ ಒಂದು ಮರುಜನ್ಮ ಅಂತ ಭಾವಿಸಬಹುದು. ಪುನರ್ಜನ್ಮ ಅನ್ನೋ ಒಂದು ತತ್ವಕ್ಕೆ ನಾವು ಬರಬಹುದು. ಹಿಂದಿನ ಬ್ರಹ್ಮಾಂಡಗಳ ಸಂಸ್ಕಾರ, ಹಿಂದಿನ ಬ್ರಹ್ಮಾಂಡಗಳ ಸಂಸ್ಕಾರಗಳನ್ನು, ಅದೇ ಗುರುತುಗಳನ್ನು ಅವನು ಒಂದು ಬೃಹತ್ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಹೊಸ ಬ್ರಹ್ಮಾಂಡದಲ್ಲಿ, ಹೊಸದ ಜಗತ್ತಿಗೆ ಅದನ್ನು ವ್ಯಕ್ತಪಡಿಸ್ತಾನೆ. ಪ್ರತಿಯೊಂದು ಬ್ರಹ್ಮಾಂಡವು ಅದರ ಈಶ್ವರನ ಪ್ರಜ್ಞೆಯ, ಅದೇ ಸತ್ಯದ ಪ್ರಜ್ಞೆಯ, ಆ ಜ್ಞಾನದ ವ್ಯಕ್ತ ಸ್ವರೂಪ. ಅದು ಸ್ವರೂಪನ ಅರ್ಥ ಮಾಡಬೇಕು. ಅವನಲ್ಲಿರ್ತಕ್ಕಂಥ ಬೆಳಕು ಸ್ವರೂಪ ಅದು ಯಾರಿಗೂ ಕಾಣಲ್ಲ. ಪ್ರತಿಯೊಬ್ಬ ಈಶ್ವರನು ಈ ಸಾಪೇಕ್ಷ ಜಗತ್ತಿನಲ್ಲಿ, ಈ ನಮಗೆ ಕಾಣುವಂಥ ಜಗತ್ತಿನಲ್ಲಿ ನಡೆಯುತ್ತಾ ಇರುವ ಈ ಜಗತ್ತು ಯಾವ ನಡೀತಿರುತ್ತೆ ಅಂದರೆ, ಪ್ರಜ್ಞೆಯ ಅಪರಿಮಿತ, ಅದಕ್ಕೆ ಮಿತಿನೇ ಇಲ್ಲ. ವಿಕಾಸದಲ್ಲಿ ಒಂದು ನಿರ್ದಿಷ್ಟ ಘಟ್ಟವನ್ನು ಪ್ರತಿನಿಧಿಸುತ್ತಾನೆ. ಆ ಈಶ್ವರ ಅನ್ನೋದು ಪ್ರತಿಯೊಂದು ಘಟ್ಟದಲ್ಲೂ ಅವನು ಪ್ರತಿನಿಧಿಯಾಗಿ ಒಂದೊಂದು ಬ್ರಹ್ಮಾಂಡಕ್ಕೂ ಇರ್ತಾನೆ. ಆದ್ದರಿಂದ ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಉಳಿದ ನಿರ್ದಿಷ್ಟ ಘಟ್ಟವನ್ನು, ಅಲ್ಲಿ ಯಾವುದು ಉಳಿದಿರುತ್ತೆ ಆ ಘಟ್ಟವನ್ನು ಪ್ರತಿನಿಧಿಸುತ್ತಾನೆ, ಅದನ್ನು ನಾಯಕನಾಗಿ ನೋಡ್ತಾನೆ. ಆದ್ದರಿಂದ ಆ ಬ್ರಹ್ಮಾಂಡದಲ್ಲಿ ಇರುವ ಉಳಿದ ಪುರುಷರನ್ನೇ, ಯಾರ್ಯಾರು ಅಲ್ಲಿರ್ತಾರೆ ಪುರುಷರನ್ನೇ ಅಂದರೆ ಅವನಿಗೆ ಸಂಬಂಧಪಟ್ಟ ಅವನ ಜೊತೆಯಲ್ಲಿರೋರು ಹೋಲಿಸಿದರೆ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಅವನ ಜ್ಞಾನ ಅಪರಿಮಿತವೆಂದು, ಅವನ ಜ್ಞಾನ ತುಂಬ ಮಿತಿಗೆ ಒಳಪಟ್ಟಿಲ್ಲ, ಹೇಳಲಾರದಷ್ಟು ಜ್ಞಾನ ಇರುತ್ತೆ. ತೋರಿ ಬಂದರೂ ಸತ್ಯಕ್ಕೆ ಹೋಲಿಸಿದರೆ, ಸತ್ಯಕ್ಕೆ ಅದನ್ನು ಹೋಲಿಕೆ ಮಾಡಿದ್ರೆ ಪರಿಮಿತವಾಗಿರುತ್ತದೆ. ಸತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಪರಿಮಿತಿ ಮಾತ್ರ ಅವನಲ್ಲಿ ಇರುತ್ತೆ. ಅವನಲ್ಲಿ ಅಂತಿಮ ಸತ್ಯದ ಅಪರಿಮಿತವಾಗಿರುತ್ತದೆ. ಅವನಲ್ಲಿ ಈ ಅಂತಿಮ ಸತ್ಯದ, ಕೊನೆಯ ಸತ್ಯದ ಒಂದು ಅಂಶ ಮಾತ್ರ
ಅದರ ಒಂದು ಅಂಶ ಮಾತ್ರ ಅದರಲ್ಲಿ ವ್ಯಕ್ತವಾಗಿದೆ. ಯಾವುದು ವ್ಯಕ್ತವಾಗಬೇಕಾದರೂ, ಯಾವುದು ನಮ್ಮ ಬುದ್ಧಿಗೆ ತಿಳಿಬೇಕಾದರೆ ಅದು ಹೇಗಿರಬೇಕು, ಅದು ಮಿತಿಗೆ ಒಳಪಡುತ್ತದೆ. ಇಷ್ಟೇ ಇರಬೇಕು ಅನ್ನೋ ಮಿತಿ ಅದಕ್ಕೆ ಅದರ ಒಳಗಡೆನೇ ಇರುತ್ತೆ. ಈಶ್ವರನು ಮಾಯೆಯ ಕ್ಷೇತ್ರದಲ್ಲಿ, ಇಲ್ಲಿ ಪ್ರಕೃತಿ ಅಂದರೂ ಮಾಯೆ ಅಂದರೂ ನಮ್ಮನ್ನು ಯಾವುದೋ ಒಂದು ದಾರಿಗೆ ಕರ್ಕೊಂಡು ಹೋಗುವಂಥದ್ದು ಮಾಯೆ. ಇದು ಮಾಯೆ ಜಗತ್ತಲ್ವಾ, ಹಾಗೆ ಕ್ಷೇತ್ರದಲ್ಲಿ ಇರುತ್ತಾನೆ. ಏಕೆಂದರೆ ಅವನ ಪ್ರಜ್ಞೆಯು ನಿರ್ಗುಣ ಬ್ರಹ್ಮನ ಪ್ರಜ್ಞೆಯಿಂದ ಮಾಯೆಯ, ನಿರ್ಗುಣ ಅಂದರೆ ಕಣ್ಣು ಕಾಣಿಸ್ತಾ ಇರುವಂಥದ್ದು, ಏಕೆಂದರೆ ಅವನ ಪ್ರಜ್ಞೆಯು ನಿರ್ಗುಣನಾದ ಬ್ರಹ್ಮನ ಪ್ರಜ್ಞೆಯಿಂದ, ಅವನ ಜ್ಞಾನದಿಂದ ಮಾಯೆ ಅತೀ ತೆಳುವಾದ, ಈ ಮಾಯೆ ಅನ್ನೋದು ಅತಿ ತೆಳುವಾದ ತೆರೆಯ ಮೂಲಕ ಪ್ರತ್ಯೇಕಿಸಲ್ಪಟ್ಟಿರುತ್ತದೆ. ಅದು ಬೇರೆ ಪ್ರತ್ಯೇಕವಾಗಿ ಇರುತ್ತೆ. ನಿರ್ಗುಣ ಬ್ರಹ್ಮನನ್ನು ಮಾತ್ರ ನಿಜವಾಗಿಯೂ ಅವನಿಗೆ ಗುಣ ಇಲ್ಲ ಅಲ್ವಾ. ನಿರ್ಗುಣ ಬ್ರಹ್ಮ ಅಂದರೆ ಗುಣ ಇಲ್ಲದೆ ಇದ್ದದ್ದು, ಅದು ಕಾಣಲ್ಲ, ಇರುತ್ತೆ. ನಮ್ಮ ಹಾಗೆ ಈಗ ಸತ್ವಗುಣ ರಜತಮ ಗುಣ ಕಾಣಿಸೋದಿಲ್ಲ, ಅವನಷ್ಟು ಬೇರೆ ಇರುತ್ತೆ. ನಿಜವಾಗಿಯೂ ಅಪರಿಮಿತನೆಂದು ಭಾವಿಸಬಹುದು. ಆದ್ದರಿಂದ ಈಶ್ವರನ ಸರ್ವಜ್ಞತ್ವ ಸಾಪೇಕ್ಷವಾದುದು. ಈಶ್ವರನ ಪ್ರಜ್ಞೆ ಸರ್ವಜ್ಞ, ಅದು ತತ್ವ ಸಾಪೇಕ್ಷವಾಗಿರುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಒಪ್ಕೋಬೇಕು. ಅದಕ್ಕೊಂದು ಮಿತಿ ಇದೆ, ಅದಕ್ಕೆ ಒಂದು ಮಿತಿನೂ ಇದೆ. ಮೇಲಿನ ಸೂತ್ರದಲ್ಲಿ ಈ ಮಿತಿಯನ್ನು ಸೂಚಿಸಿದ್ದಾರೆ. ಮೇಲಿನ ಸೂತ್ರದಲ್ಲಿ ಇದನ್ನು ಸೂಚಿಸಿದರೆ ಅದು ಯಾವುದು ಅಂದರೆ, ಒಂದು ನಿರ್ದಿಷ್ಟ ಸೌರ ಬ್ರಹ್ಮಾಂಡದೊಳಗೆ ಒಂದು ನಿರ್ದಿಷ್ಟ ಬ್ರಹ್ಮಾಂಡ ಇದೆ ಅಂತ ಇಟ್ಕೊಂಡ್ರೆ, ಅದರಲ್ಲಿರುವ ಎಲ್ಲ ಪುರುಷರ ಸಂಸರಣೆಗಳು ನಡೆಯುತ್ತದೆ. ಅವನ ಜೊತೆಯಲ್ಲಿರ್ತಕ್ಕಂಥ ಪ್ರತಿನಿಧಿಗಳೆಲ್ಲ ಅವನ ಜೊತೆಯಲ್ಲೇ ಇರ್ತಾರೆ, ಅದು ನಡೆಯುತ್ತೆ ಅಂತ ಕಾಣುತ್ತೆ. ಪ್ರತಿಯೊಬ್ಬ ಪುರುಷನಲ್ಲಿಯೂ, ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನ ಜೊತೆ ಇದು ಪುರುಷ, ಅಂದರೆ ಆತ್ಮ ಇರತಕ್ಕಂಥದ್ದು, ಅದು ಪುರುಷ. ಪ್ರತಿಯೊಬ್ಬ ಪುರುಷನಲ್ಲಿಯೂ ಸರ್ವಜ್ಞತ್ವದ ಎಲ್ಲ ತಿಳಿದ ತತ್ವದ ಬೀಜವು, ಎಲ್ಲ ತತ್ವಗಳು ಕ್ರಮಕ್ರಮವಾಗಿ ವಿಕಾಸವಾಗುತ್ತಿದೆ. ಅದು ಕ್ರಮಕ್ರಮವಾಗಿ ಅದು ಕಾಣಿಸ್ಕೊಳ್ತಾ ಇರುತ್ತೆ. ಸಾಧಾರಣ ಸಂಸರಣೆಯಲ್ಲಿ ಈ ವಿಕಾಸ ನಿಧಾನವಾಗಿ ನಡೆಯುತ್ತಿದೆ, ನಿಧಾನವಾಗಿ ನಡೀತಾ ಹೋಗುತ್ತೆ. ಅಂದರೆ ಕಾಣಿಸ್ಕೊಳ್ಬೋದು, ಅದು ನಮ್ಮ ಸ್ವಭಾವದ ಮೇಲೆ ಹೋಗ್ತಾ ಇರುತ್ತೆ. ಯೋಗಾಭ್ಯಾಸ ಮಾಡಿದಾಗ ಪ್ರಜ್ಞೆಯು ಸೂಕ್ಷ್ಮ ಲೋಕಗಳಲ್ಲಿ, ಆ ಪ್ರಜ್ಞೆ ಏನಾಗುತ್ತೆ, ಸೂಕ್ಷ್ಮ ಲೋಕಗಳಲ್ಲಿ ಕಾಣದಂಥ ಕೆಲವು ಲೋಕ ಇರುತ್ತೆ. ಕೆಲಸ ಮಾಡಲು ಅದಕ್ಕೆ ಹೊಂದ್ಕೊಳ್ಳುತ್ತೆ. ಆಗುವುದರಿಂದ ವಿಕಾಸದ ವೇಗ ಅಸಾಧಾರಣವಾಗಿ, ಆ ವೇಗ ಏನಾಗುತ್ತೆ, ವಿಕಾಸ ಹೊಂದೋ ವೇಗ ವೃದ್ಧಿಯಾಗುತ್ತದೆ, ಅದು ಹೆಚ್ಚುತ್ತಾ ಹೋಗುತ್ತೆ. ಸಮಾಧಿಯ ಒಂದೊಂದು ಘಟ್ಟದಲ್ಲಿಯೂ, ಹಿಂದೆ ಸಮಾಧಿ, ಸಂಪ್ರಜ್ಞ ಸಮಾಧಿ, ಬೀಜ ಸಮಾಧಿ ಅಂತೆಲ್ಲ ಬಂದಿತ್ತಲ್ಲ, ಹಾಗೆ ಇಲ್ಲಿ ಸಮಾಧಿಯ ಒಂದೊಂದು ಘಟ್ಟದಲ್ಲಿಯೂ ಜ್ಞಾನದ ಎಲ್ಲೆಗಳು, ಅಂದರೆ ಗುರಿಗಳು, ಜ್ಞಾನದ ಎಲ್ಲೆಗಳು ಇದ್ದಕ್ಕಿದ್ದಂತೆಯೇ ವಿಶಾಲವಾಗುತ್ತವೆ, ಅದು ದೊಡ್ಡದಾಗುತ್ತಾ ಹೋಗ್ತಾ ಇರುತ್ತೆ. ಧರ್ಮಮೇಘ ಸಮಾಧಿಯ ನಂತರ ಕೈವಲ್ಯ ಪ್ರಾಪ್ತವಾದಾಗ, ಇಲ್ಲಿ ಧರ್ಮಮೇಘ ಸಮಾಧಿ ಅದು ಬಂದ ನಂತರ ಕೈವಲ್ಯ ಪ್ರಾಪ್ತವಾಗಿ, ಕೈವಲ್ಯ ಅನ್ನೋದು ಮೋಕ್ಷದ ಹತ್ತತ್ರ ಇರುತ್ತೆ. ಪ್ರಾಪ್ತವಾದಾಗ 4ನೇ ಪಾದದ 31ನೇ ಸೂತ್ರದಲ್ಲಿ ಸೂಚಿಸಿರುವಂತೆ, 31ನೇ ಸೂತ್ರದಲ್ಲಿ 4ನೇ ಪಾದ ಏನು ಸೂಚಿಸಿದೆ ಅಂದರೆ, ಪ್ರಜ್ಞೆ ಅದ್ಭುತ ರೀತಿಯಲ್ಲಿ, ಈ ನಮ್ಮ ಜ್ಞಾನದ ಕೇಂದ್ರ ಅದ್ಭುತ ರೀತಿಯಲ್ಲಿ
ವಿಕಾಸವಾಗುತ್ತಿದೆ. ಕೈವಲ್ಯ ಪ್ರಾಪ್ತಿಯ ನಂತರವೂ ಕೈವಲ್ಯ ಪಡ್ಕೊಂಡ ಮೇಲೂ ಕೂಡ ಪ್ರಜ್ಞೆಯ ವಿಕಾಸ ಕೊನೆಗೊಳ್ಳುವುದಿಲ್ಲ. ಪ್ರಜ್ಞೆಯ ಆ ಒಂದು ವಿಕಾಸ ಇನ್ನೂ ನಡೀತಲೇ ಇರುತ್ತೆ. ಆಗೋಯ್ತಪ್ಪ ನಾನು ಸಾಧನೆ ಮಾಡಬೇಕಾಗಿಲ್ಲ ಅಂತ ಅಂದ್ಕೊಳ್ಬಾರ್ದಂತೆ. ಅದು ಪತಂಜಲಿ ಹೊರತು. ಪ್ರಜ್ಞೆಯ ವಿಕಾಸವಾದಂತೆಲ್ಲ ಅದಕ್ಕನುಗುಣವಾಗಿ ಅದು ಹೆಚ್ಚಾಗೆಲ್ಲ ಅದೇನಾಗುತ್ತೆ, ಜ್ಞಾನ ವಿಸ್ತಾರವಾಗುತ್ತದೆ. ಜ್ಞಾನ ಅನ್ನೋದು ವಿಸ್ತಾರ ಆಗ್ತಾ ಹೋಗುತ್ತೆ. ಒಂದು ಸೌರ ಬ್ರಹ್ಮಾಂಡ, ಒಂದು ಜಗತ್ತಿನ ಬ್ರಹ್ಮಾಂಡ ಅಂತ ಅನ್ನಿಸ್ಕೋಬೇಕಾದ್ರೆ ಏನಿರಬೇಕು? ಬ್ರಹ್ಮಾಂಡದಲ್ಲಿ ಸಂಸರಣೆ ಹೊಂದುತ್ತಿರುವ, ಅದರಲ್ಲಿ ಹೊಂದ್ಕೊಳ್ತಾ ಇರುವಾಗ, ಸೇರಿಕೊಳ್ಳುವಾಗ ಪುರುಷರ ಜ್ಞಾನದ ವಿಸ್ತರಣಕ್ಕೆ, ಆತ್ಮಕ್ಕೆ ಒಂದು ಆ ವಿಸ್ತರಣೆ ಆಗೋದಕ್ಕೆ ಮಿತಿ ಇದೆಯೇ? ಅದಕ್ಕೆ ಮಿತಿ ಇದೆಯಾ ಅಂತ ಕೇಳಿದರೆ ಇರಲೇಬೇಕು. ದೇವರಿಗೂ ನಮ್ಮ ಶರೀರದ ಆತ್ಮಕ್ಕೂ ಒಂದು ವ್ಯತ್ಯಾಸ ಇರಲೇಬೇಕು ಅಂತ. ಏಕೆಂದರೆ ಅವರ ಪ್ರಜ್ಞೆಯು ಆ ಬ್ರಹ್ಮಾಂಡದ ಈಶ್ವರನ ಪ್ರಜ್ಞೆಯ ಒಂದು ಭಾಗವಾಗಿರುವುದರಿಂದ, ಪುರುಷನ ಒಂದು ಪ್ರಜ್ಞೆ ಆ ಬ್ರಹ್ಮಾಂಡದಲ್ಲಿ ಈಶ್ವರನ ಪ್ರಜ್ಞೆ ಒಂದು ಭಾಗವಾಗಿರುತ್ತೆ. ಈಶ್ವರ ಆಗೋಕ್ಕಾಗಲ್ಲ. ಅವನ ಪ್ರಜ್ಞೆಯಲ್ಲಿರುವ, ಅವನ ಜ್ಞಾನದಲ್ಲಿರ್ತಕ್ಕಂಥ ಜ್ಞಾನಕ್ಕಿಂತ ಇವರ ಜ್ಞಾನ ಅಧಿಕವಾಗಲು ಸಾಧ್ಯವಿಲ್ಲ. ಈಶ್ವರನ ಜ್ಞಾನಕ್ಕಿಂತ ಪುರುಷನ ಜ್ಞಾನ ಹೆಚ್ಚಾಗಕ್ಕೆ ಸಾಧ್ಯ ಇಲ್ಲ. ಅವನ ಸರ್ವಜ್ಞತ್ವವನ್ನು, ಅವನ ಸರ್ವಜ್ಞಾನವನ್ನು ಇವರು ಮೀರಲು ಸಾಧ್ಯವಿಲ್ಲ. ಇವರು ಮೀರೋದಕ್ಕೆ ಸಾಧ್ಯ ಬರಲ್ಲ. ಎಲ್ಲಿಯವರೆಗೆ ಒಬ್ಬ ಪುರುಷನು ಒಂದು ಸೌರ ಬ್ರಹ್ಮಾಂಡದ, ಒಬ್ಬ ಪುರುಷ ಒಂದು ಸೌರ ಬ್ರಹ್ಮಾಂಡದ ಭಾಗವಾಗಿರುತ್ತಾನೆಯೋ, ಬ್ರಹ್ಮಾಂಡದ ಒಂದು ಭಾಗ ಆಗಿರ್ತಾನೋ ಆ ಪುರುಷ, ಅಲ್ಲಿವರೆಗೂ ಅವನ ಪ್ರಜ್ಞೆ, ಅವನ ಜ್ಞಾನ ಏನಾಗುತ್ತೆ, ಆ ಬ್ರಹ್ಮಾಂಡದ ಈಶ್ವರನ ಪ್ರಜ್ಞೆಯ ಒಂದು ಭಾಗವಾಗಿರುತ್ತದೆ. ಇವಂದೇ ಜ್ಞಾನ ಸಪ್ರೇಟ್ ಆಗಲ್ಲ. ಈಶ್ವರನ ಪ್ರಜ್ಞೆಯಿಂದ ಸ್ವಲ್ಪ ಇವಂದು ಬೇರೆ ಆಗಿರುತ್ತೆ. ಇವಂದು ಕಡಿಮೆನೇ ಪುರುಷ ಪ್ರಜ್ಞೆ. ಈಶ್ವರಂದು ಸರ್ವಜ್ಞತ್ವ, ಅವನು ಯಾರಿಗೂ ತಲೆಬಾಗಲ್ಲ, ಯಾರಿಗೂ ಮಣಿಯಲ್ಲ ಅವನು. ಆದ ಕಾರಣ ಇವನ ಜ್ಞಾನ ವಿಸ್ತರಿಸುತ್ತಾ ಹೋದಂತೆ, ಇವನ ಜ್ಞಾನ ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಂಗೆ ಅದು ಅಪರಿಮಿತವಾಗಿರುವಂತೆ ಕಂಡರೂ, ಅದು ಅಪರಿಮಿತವಾಗಿ ಅಂತ ಕಂಡರೂ ಆ ಬ್ರಹ್ಮಾಂಡದ ಈಶ್ವರನ ಅದ್ಭುತ ಜ್ಞಾನವನ್ನು ಮೀರಲು, ಅವನ ಜ್ಞಾನ ಮೀರೋದಕ್ಕೆ ಸಾಧ್ಯವಿಲ್ಲ ಪುರುಷ ಪ್ರಜ್ಞೆ. ಒಂದು ಕಾರಂಜಿಯು ಫೌಂಟನ್, ಈ ಕಾರಂಜಿಯಲ್ಲಿ ಒಂದು ಫೌಂಟನ್ ಇಟ್ಟಿರ್ತಾರೆ. ಅದೇನು ಮಾಡುತ್ತೆ, ಎಷ್ಟು ಎತ್ತರವೋ ಅದಕ್ಕೆ ನೀರನ್ನು ಒದಗಿಸಬೇಕಾದ್ರೆ ಫೌಂಟನ್ಗೆ ಜಲಾಶಯದ ಎತ್ತರವನ್ನು ಮೀರಲಾರದು. ಅದಕ್ಕೆ ಎತ್ತರ ಮೀರೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ನೀರಿಗೆ ಅಷ್ಟನ್ನೇ ಇಟ್ಟಿರ್ತಾರೆ. ಇದು ಉದಾಹರಣೆ ಮೂಲಕ ನಾವು ದೇವರಿಗಿಂತ ಎತ್ತರ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿರಬೇಕೋ ಅಷ್ಟನ್ನೇ ನಾವು ಕಾಪಾಡ್ಕೋಬೇಕು ಅಂತ ಪತಂಜಲಿಯವರು ಈ ಸೂತ್ರದಲ್ಲಿ ಕರೆ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಅಂದ್ರೇನು, ಈಶ್ವರ ಅಂದ್ರೇನು, ಪ್ರಜ್ಞೆ ಅಂದ್ರೇನು, ಪುರುಷ ಪ್ರಜ್ಞೆ ಹೇಗಿರಬೇಕು ಅನ್ನೋ ವಿಸ್ತಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇದನ್ನು ಅರ್ಥ ಮಾಡ್ಕೊಳ್ಳೋಣ ಎಲ್ಲರೂ. ಈ ಯೋಗದ ಮಾರ್ಗದಲ್ಲೇ ನಮಗೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ತಾ ಪತಂಜಲಿಯವರನ್ನು ನಾವು ಕೇಳ್ಕೊಳ್ಳೋಣ. ಓಂ ಶಿವ ಪರಾತ್ ಪರಾ ಶಿವ ಓಂಕಾರಾನ್ವಿತ ತವ ಚರಣಂ ನಮಾಮಿ ಶಂಕರ ಭವಾನಿ ಶಂಕರ ಉಮಾ ಮಹೇಶ್ವರ ತವ ಚರಣಂ.
ಇದನ್ನೆಲ್ಲ ಕೇಳಿ ಮುಂದೆ ನೀವು ಇದನ್ನು ನಡ್ಕೋತೀರಿ ಅನ್ನೋ ಭಾವನೆಯಿಂದ ಇದುವರೆಗೂ ಕೇಳಿದ್ದೀರಿ, ಎಲ್ಲ ವಿಷಯಗಳನ್ನು ಗಮನಿಸಿದ್ದೀರಿ ಅಂತ ಅನ್ಕೋತಾ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ.